ತಮಸ್ತು ನಿಮ್ಮಸ್ತು ನಿಮ್ಮಸ್ತು రాపా రా రా నైనా బాగున్నావా గురు ಇದೇಮ್ ಗುರು ಉಪೇಂದ್ರ ನಂತರ ಅವಾಗವಾಗ ಗೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ಗುರು. ಯಾಕೋ ಈ ಚಿತ್ರರಂಗದ ಸುದ್ದಿಗಳು ಚಿತ್ರಗಳಿಗಿಂತ ಬೇರೆದೇ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಎಪಿಸೋಡ್ ಚಿತ್ರದ್ದು ಬರ್ತಾ ಇಲ್ಲ, ಅದ್ಯಾರು ಡಿಸ್ಕಷನ್ಗೆ ಬರ್ತಾ ಇಲ್ಲ. ಯಾವ್ದು ಒಳ್ಳೆ ಮೂವಿ ಬಂದಿರೋದು ಯಾಕಂದ್ರೆ ರಿಲೀಸ್ ಆಗ್ತಿಲ್ವ. ಇಲ್ಲ ಆಗತ್ತೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡಕ್ಕಲ್ಲ. ಅದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಚಿತ್ರರಂಗದ ಕಲಾವಿದರ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಅದು ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ರಾಜಕುಮಾರ್ ಅವರು ಅದು ಬಿಟ್ರೆ ನಾವ್ ಏನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಮಾತೇ ಇಲ್ಲ, ನೋವಾಗುತ್ತೆ. ನಾಡು ಕಂಡ ಹೆಮ್ಮೆ ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಶ್ರೀಮತಿ ಪಾರ್ವತಮ್ಮ ಆ ರಾಜಕುಮಾರ್ ಫ್ಯಾಮಿಲಿಗಾಗಲಿ ಇಲ್ಲ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹಿತರಕ್ಷಣೆಗಾಗಿ 1952ರಲ್ಲಿ ಬಹುಶಃ ಏನು ಮಾಡಕ್ಕಾಗಲ್ಲ. ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು. ಇರ್ಲಿ ಬಿಡು, ದೊಡ್ಡ ಮನಸ್ಸಿನ ಮನೆ ಮಕ್ಕಳೆಲ್ಲ ಹಿಂಗೆ. ಅವ್ರ ಮೇಲೆ ಬಹಳ ಗೌರವ, ಪ್ರೀತಿ, ಪೂಜೆ ಮಾಡುವಂತಹ ಸನ್ನಿವೇಶ, ಅವರನ್ನೇ ನನ್ನ ಹೀರೋ, ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ. ಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ ಎಲ್ ಜಿ ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಹಿರಿಮೆಗೆ ಶ್ರಮಿಸಿದರು. 1919ರಲ್ಲಿ ಶ್ರೀ ಬಿ ಎಂ ವೆಂಕಟೇಶ್ 1996ರಲ್ಲಿ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ, ನಡ್ಕೊಳ್ಳೋ ರೀತಿಗಳು, ರಿವಾಜುಗಳು, ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ. ನಟ ದರ್ಶನ್ ವಿಚಾರಕ್ಕೆ ಸಂಬಂಧ ದಯಮಾಡಿ ಯಾರ ವಿಷಯವನ್ನು ಮಾತಾಡೋಣ, ನೇರವಾಗಿ ನಂದೊಂದಿದ್ರೆ ಕೇಳಿ. ಥ್ಯಾಂಕ್ ಯು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಕಷ್ಟ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ನಮ್ಮ ಪ್ರಯತ್ನಗಳು ವ್ಯರ್ಥವಾಗ್ತಾ ಇದ್ದಾವೆ ಅಷ್ಟೇ. ಯಾವತ್ತೂ ಉತ್ತಮವಾಗಿ ಆಲೋಚನೆ ಮಾಡಿ ಉತ್ತಮವಾದಂತಹ ಕೆಲಸಗಳನ್ನೆಲ್ಲ ಮಾಡಿದಾಗ ಎಲ್ಲವೂ ಸಕ್ಸಸ್ ಆಗುತ್ತೆ. ನಾವು ಸ್ವಲ್ಪ ಡಿಸಿಪ್ಲಿನ್ ಕಮ್ಮಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇಟ್ಸ್ ಬೆಟರ್ ಸಮಾಜದಲ್ಲಿ ಖ್ಯಾತಿಯನ್ನ ಪಡೆದ